ಕರ್ನಾಟಕ ಬಂದ್ಗೆ ನಿರೀಕ್ಷೆ ಮಾಡಿದಷ್ಟು ಬೆಂಬಲ ಸಿಗಲೇ ಇಲ್ಲ. ಕೆಲವು ಕಡೆಯಲ್ಲಿ ಮಾತ್ರ ಹೋರಾಟ, ಧರಣಿ, ಪ್ರತಿಭಟನೆ ನಡೆದಿದೆ. ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಸ್ತಬ್ಧವಾಗಿಬಿಟ್ಟಿತ್ತು. ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಸಿಗ್ತಾ ಇಲ್ಲ. ಎಲ್ಲವೂ ಸ್ತಬ್ಧ ಆಗಿಬಿಟ್ಟಿದೆ. ಜನ ಮನೆಯಿಂದ ಆಚೆನೇ ಬರಲಿಲ್ಲ. ಆ ತರಹದ ವಾತಾವರಣ ಇಲ್ಲ. ಹೋರಾಟ, ಧರಣಿ, ಪ್ರತಿಭಟನೆಗೆ ಮಾತ್ರ ಇವತ್ತಿನ ಕರ್ನಾಟಕ ಬಂದ್ ಸೀಮಿತವಾಗಿದೆ. ಬೆಂಗಳೂರು, ಬೆಳಗಾವಿ, ಮೈಸೂರು, ಮಂಡ್ಯ, ಹುಬ್ಬಳ್ಳಿ, ಕೊಪ್ಪಳ ಜಿಲ್ಲೆಗಷ್ಟೇ ಕರ್ನಾಟಕ ಬಂದ್ ಸೀಮಿತವಾದಂತೆ ಕಾಣಿಸ್ತಾ ಇತ್ತು. ಬೆಳಿಗ್ಗೆಯಿಂದನೂ ಕೂಡ ಬಹುತೇಕ ಕಡೆ ಜನಜೀವನ ಯಥಾಸ್ಥಿತಿಯಲ್ಲೇ ಇತ್ತು. ನಿಮಗೆ ಬಸ್ ಬೇಕಾದರೆ ಬಸ್ ಸಿಗ್ತಾ ಇದೆ, ಆಟೋ ಬೇಕಾದರೆ ಆಟೋ ಸಿಗ್ತಾ ಇದೆ, ಕ್ಯಾಬ್ಗಳು ಬೇಕಾದರೆ ಕ್ಯಾಬ್ ಸಿಗ್ತಾ ಇದೆ. ಹಾಲು, ಹಣ್ಣು, ತರಕಾರಿ, ಮೊಸರು ಇವುಗಳಿಗೇನು ಸಮಸ್ಯೆ ಅಂತೂ ಇದ್ದಿಲ್ಲ. ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ಗಳಿಗೆ ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಎಲ್ಲಿಯೂ ಕೂಡ ತೊಂದರೆ ಆಗಿಲ್ಲ. ದೊಡ್ಡ ಮಟ್ಟದಲ್ಲಿ ರಸ್ತೆ ತಡೆ ಕೂಡ ನಡೆದಿಲ್ಲ, ಎಲ್ಲಿಯೂ ಕೂಡ ನಡೆದಿಲ್ಲ. ಅದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕೆಲವು ಜಿಲ್ಲೆಗಳ ಪ್ರಧಾನ ರಸ್ತೆಗಳ ಒಂದಷ್ಟು ವೃತ್ತಗಳಲ್ಲಿ ಪ್ರತಿಭಟನೆ ಆಗಿರೋದು ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಏನೂ ಅಂಥದ್ದು ನಡೆದಿಲ್ಲ. ಪ್ರತಿಭಟನೆಗೆ ಬೆಂಬಲ ಸಿಕ್ಕಿದೆ ಕೆಲವು ಜಿಲ್ಲೆಗಳಲ್ಲಿ. ಕೆಲವು ಜಿಲ್ಲೆಗಳಲ್ಲಿ ಸಂಘಟನೆಗಳು ಬೆಂಬಲ ಕೊಡಲಿಲ್ಲ. ಸರ್ಕಾರಿ ಕಚೇರಿಯಾಗಲಿ, ಖಾಸಗಿ ಬಸ್, ಸರ್ಕಾರಿ ಅಥವಾ ಖಾಸಗಿ ಬಸ್ ಸಂಚಾರ ಎಲ್ಲವೂ ಕೂಡ ಎಂದಿನಂತೆಯೇ ಇತ್ತು. ಎಲ್ಲಿಯೂ ಕೂಡ ಸರ್ಕಾರಿ ಬಸ್ಗಳು ನಿಲ್ಲಿಸಿ ಪ್ರತಿಭಟನೆಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಆಗಲಿ, ಅಥವಾ ಖಾಸಗಿ ಬಸ್ಗಳು ನಾವು ಸಂಚಾರ ಸ್ಥಗಿತ ಮಾಡಿಬಿಟ್ಟು ಸಪೋರ್ಟ್ ಮಾಡ್ತೀವಿ ಅನ್ನೋದಾಗಲಿ ಎಲ್ಲಿಯೂ ಕೂಡ ಕಂಡು ಬಂದಿಲ್ಲ. ನೋಡಿ, ಒಂದು ಬಂದ್ ಯಶಸ್ವಿ ಆಗೋದು, ಒಂದು ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಬೇಕು, ಸ್ಥಗಿತ ಆಗಿಬಿಡಬೇಕು, ವ್ಯಾಪಾರನೇ ಇಲ್ವಂತೆ. ಯಾರಾದರೂ ಬೆಳಗ್ಗೆ ಎದ್ದು ಹೋಗಿರ್ತಾರೆ, ಒಂದು ಇಬ್ಬರು ಮೂರು ಹೋಗಿರ್ತಾರೆ, ಅಯ್ಯೋ ಸಿಟಿ ಪೂರ್ತಿ ಕ್ಲೋಸ್ ಆಗಿದೆ, ಎಲ್ಲೂ ಅಂಗಡಿ ತೆಗೆದಿಲ್ಲ, ಇದೊಂದು. ಬಸ್ಸೇ ಸಿಗ್ತಾ ಇಲ್ಲ, ಎರಡನೇದು. ಅಯ್ಯೋ ಆಟೋನೂ ಸಿಗ್ತಾ ಇಲ್ಲ, ಮೂರನೇದು. ಈ ಒಂದು ವಿಚಾರಗಳು ಬಂದಾಗ ಈ ಮೂರು ಅಂದರೆ ಒಂದು ಈ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅಂತ ಬಂದಾಗ ಈ ಇಷ್ಟು ವಿಚಾರ ಇದೆಯಲ್ಲ, ಬಸ್ ಆಗೋದು, ಬಸ್ ಸಿಗುವಂಥದ್ದು, ಅಂಗಡಿ ಮುಂಗಟ್ಟು ಓಪನ್ ಇರೋದು, ಇಲ್ಲದೇ ಇದ್ದರೆ ಲಾಕ್ಡೌನ್ ಥರ ಕಾಣಿಸುತ್ತೆ ಅಷ್ಟೇ. ನಿಮಗೆ ಬಸ್ ಓಡಾಡಲ್ಲ, ಯಾವುದೇ ಗಾಡಿಗಳು ಓಡಾಡ್ತಾ ಇಲ್ಲ, ಯಾವುದೂ ಅಂಗಡಿಗಳು ತೆಗೆದಿಲ್ಲ, ಯಾರೂ ಆಚೆ ಬರ್ತಿಲ್ಲ ಅಂದಾಗ ಅದು ಲಾಕ್ಡೌನ್ ಥರ ಸ್ಥಿತಿ ಇರಬೇಕಾಗುತ್ತೆ. ಆದರೆ ಆ ಥರದ್ದು ಎಲ್ಲಿಯೂ ಕೂಡ ಕಂಡು ಬಂದಿಲ್ಲ. ಇವತ್ತು ಕರ್ನಾಟಕದಲ್ಲಿ ಕೆಲ ಜಿಲ್ಲೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಸಪೋರ್ಟ್ ಸಿಕ್ಕಿದೆ ಅಷ್ಟೆ. ಇಟ್ಟಿಸ್ಕೊಳ್ಳಿಕ್ಕೆ ಈಗ ಬೆಂಗಳೂರಿಂದ ಗಣೇಶ್ ಹೆಗಡೆ ಇದ್ದಾರೆ, ಇನ್ನು ಬೆಳಗಾವಿಯಿಂದ ಶ್ರೀಧರ್ ಕೋಟಾರಗಸ್ತಿ ಇದ್ದಾರೆ. ನಾನು ಮೊದಲಿಗೆ ಬೆಳಗಾವಿ ಬಗ್ಗೆ ಮಾತಾಡ್ಬಿಡ್ತೀನಿ. ಕಾರಣ ಈ ಒಂದು ಕರ್ನಾಟಕ ಬಂದ್ನ ಎಪಿಸೆಂಟರ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಇಡೀ ಕರ್ನಾಟಕ ಬಂದ್ನ ಕೇಂದ್ರ ಬಿಂದು ಅಂತ ಬಂದಾಗ ಅದು ಬೆಳಗಾವಿನೇ. ಯಾಕೆಂದರೆ ಬೆಳಗಾವಿಯಲ್ಲೇ ನಿರ್ವಾಹಕರೊಬ್ಬರಿಗೆ ಹೆಣ್ಣು ಮಗಳೊಬ್ಬಳ ಕಡೆಯಿಂದ ನಾನು ಮರಾಠಿಯಲ್ಲೇ ಮಾತಾಡೋದು ಅಂತ ಒಂದು ಧಮಕಿ ಕೇಳಿ ಬಂದಿದ್ದು, ಅವ್ರ ಮೇಲೆ ಹಲ್ಲೆ ಮಾಡಿಸಿದ್ದು ಕೂಡ. ಮೊದಲಿಗೆ ಶ್ರೀಧರ್, ಬೆಳಗಾವಿಯಲ್ಲಿ ಈ ಒಂದು ಕರ್ನಾಟಕ ಬಂದ್ ಕರೆ ಇತ್ತಲ್ಲ, ಹೇಗೆ ರೆಸ್ಪಾಂಡ್ ಮಾಡ್ತು, ಹೇಗೆ ಪ್ರತಿಕ್ರಿಯಿಸಿತು ಬೆಳಗಾವಿ ಅಂತ? ರಮಾಕಾಂತ್, ಕರ್ನಾಟಕ ಬಂದ್ಗೆ ಬೆಳಗಾವಿಯಲ್ಲಿ ಏನು ನೀರಸವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ವಾಟಾಳ್ ನಾಗರಾಜ್ ಇಲ್ಲಿವರೆಗೆ ಕರ್ನಾಟಕ ಬಂದ್ ಕರೆ ಯಾವಾಗ ಕೊಟ್ಟಿದ್ದಾರೋ ಎಲ್ಲ ಸಂದರ್ಭಗಳು ಕೂಡ ಕರ್ನಾಟಕ ಬಂದ್ಗೆ ಬೆಳಗಾವಿಯಲ್ಲಿ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು. ಯಾಕಂದರೆ ಬೆಳಗಾವಿಯಲ್ಲಿ ಆದಂಥ ಒಂದು ಘಟನೆಯನ್ನೇ ಆಧರಿಸಿ ಇವತ್ತು ಕರ್ನಾಟಕ ಬಂದ್ ಕರೆ ಕೊಡಲಾಗಿದೆ ರಮಾಕಾಂತ್. ಅದರಲ್ಲೂ ಕೂಡ ಏನು ಬಸ್ ಕಂಡಕ್ಟರ್ ಮೇಲೆ ಆದಂಥ ಹಲ್ಲೆ ಆಗಿರ್ಬೋದು, ತದನಂತರ ಕರ್ನಾಟಕದ ಬಸ್ಗಳನ್ನು ಮಹಾರಾಷ್ಟ್ರದಲ್ಲಿ ಟಾರ್ಗೆಟ್ ಮಾಡಿ ಅಲ್ಲಿ ಏನು ಕರ್ನಾಟಕದ ಸಾರಿಗೆ ಬಸ್ನ ಚಾಲಕರಿಗೆ, ನಿರ್ವಾಹಕರಿಗೆ ಕಪ್ಪು ಮಸಿ ಬೆಳೆಯುವಂಥದ್ದು, ಬಸ್ ಮೇಲೆ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಬರೆಯುವಂಥದ್ದು, ಜೊತೆಗೆ ಕೇಸರಿ ಬಣ್ಣವನ್ನು ಮುಖ್ಯಕ್ಕೆ ಹಚ್ಚುವಂಥದ್ದಾಗಿರ್ಬೋದು, ಮತ್ತು ಭಗವಾ ಧ್ವಜವನ್ನು ಕರ್ನಾಟಕ ಬಸ್ಗೆ ಏನು ಹಾಕುವಂಥದ್ದಾಗಿರ್ಬೋದು. ಈ ರೀತಿಯ ಕೃತ್ಯಗಳಿಗೆ ಒಂದು ತಕ್ಕುತ್ತರ ಕೊಡಬೇಕನ್ನುವಂಥ ಉದ್ದೇಶದಿಂದ ಒಂದು ಕರ್ನಾಟಕ ಬಂದ್ ಕರೆ ಕೊಡಲಾಗಿತ್ತು. ಬೆಳಗಾವಿಯಲ್ಲಿ MESನ ನಿಷೇಧ ಮಾಡಬೇಕು, ಮಹಾರಾಷ್ಟ್ರದಲ್ಲಿ ಏನು ಪದೇ ಪದೇ ಗಡಿ ವಿವಾದ ಮತ್ತು ಭಾಷಾ ವಿವಾದ ವಿಚಾರವಾಗಿ ಮುಂದಿಟ್ಟುಕೊಂಡು ಪುಂಡಾಟ ಮಾಡುವಂಥ ಶಿವಸೇನೆಗೆ ಒಂದು ಕಡಿವಾಣ ಹಾಕಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಒಂದು ಕರ್ನಾಟಕ ಬಂದ್ ಕರೆ ಕೊಡಲಾಗಿತ್ತು. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡ ಬಣವನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲ ಕನ್ನಡಪರ ಸಂಘಟನೆಗಳು ಒಂದು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಬೆಳಗ್ಗೆ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಿಂದ ಒಂದು ಪ್ರತಿಭಟನಾ ರ್ಯಾಲಿ ಆರಂಭ ಆಗುತ್ತೆ. ಪ್ರತಿಭಟನಾ ರ್ಯಾಲಿ ನಡೆಯುವಂಥ ಮಾರ್ಗದುದ್ದಕ್ಕೂ ಕೂಡ ಸಂಪೂರ್ಣವಾಗಿ ಏನು ಸ್ತಬ್ಧ ಕಂಡು ಬಂತಂತ ಹೇಳ್ಬೋದು ರಮಾಕಾಂತ್. ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳು ಕೂಡ ಒಂದು ಬಂದ್ ಆಗಿದ್ವು. ಆದರೆ ಬಂದ್ಗೆ ಎಲ್ಲಿಯೂ ಕೂಡ ಒಂದು ಏನು ಜನಬೆಂಬಲ ಸಿಗಲಿಲ್ಲ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖವಾಗಿ ಗಟ್ಟಿಯಾದ ಸಂಘಟನೆಯ ಒಂದು ಏನು ಕಾರ್ಯಕರ್ತರ ಕೊರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಬಂದ್ ಎಲ್ಲ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇನ್ನು ಪದೇ ಪದೇ ಈ ರೀತಿಯ ಒಂದು ಗಲಾಟೆಗಳಾದಂಥ ಸಂದರ್ಭದಲ್ಲಿ ಗಡಿ ಜಿಲ್ಲೆ ಜನರು ಒಂದು ಸಾಕಷ್ಟು ಇದರಿಂದ ತತ್ತರಿಸಿ ಹೋಗ್ತಾರೆ. ಅದು ಆ ಒಂದು ಕಾರಣಕ್ಕಾಗಿ ಬಂದ್ ಯಾಕೆ ಅನ್ನೋಂಥ ಪ್ರಶ್ನೆ ಇರ್ತಕ್ಕಂಥ. ಯಾಕಂದ್ರೆ ಸರ್ಕಾರ ಈಗಾಗಲೇ ಆರೋಪಿನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೂಡ ತೆಗೆದುಕೊಂಡಿದೆ ಅನ್ನೋಂಥ ವಾದವನ್ನು ಕೂಡ ಕೆಲ ಕನ್ನಡಿಗರು ಮಾಡುವಂಥದ್ದು ರಮಾಕಾಂತ್. ಓಕೆ ಶ್ರೀಧರ್. ಇನ್ನು ಗಣೇಶ್, ಈಗ ಕರವೇ ನಾರಾಯಣಗೌಡರು ಈ ಒಂದು ಕರ್ನಾಟಕ ಬಂದ್ ಕರೆಯಿಂದ ದೂರ ಉಳಿದಿದ್ರು.
ನಿಮಗೆ ಸಂಘಟನಾತ್ಮಕವಾಗಿ ನೋಡಿದಾಗ ಅನೇಕ ಸಂಘಟನೆಗಳು ಸಪೋರ್ಟ್ಗೆ ನಿಂತಿರಬಹುದು. ಒಬ್ಬರು ಬಂದರು ಇಬ್ಬರು ಬಂದರೂ ಕೂಡ ಅದೊಂದು ವಿಚಾರವೇ. ಕರ್ನಾಟಕದ ಪರ ನೆಲ ಜಲ ಭಾಷೆ ಗಡಿಯ ಪ್ರಕಾರವಾಗಿ ಅಂದರೆ ಅದರ ಒಂದು ಪರವಾಗಿ ನಿಲ್ತಕ್ಕಂಥ ಒಂದು ವಿದ್ಯಮಾನ ಅದು. ಆದರೆ ಈ ಬಾರಿ ನಾರಾಯಣಗೌಡರು ಆಚೆ ಹಾಕೊಳ್ಕೊಂಡ್ರು ಅಂತ ಒಂದು ಪ್ರಶ್ನೆ ಸಹಜವಾಗಿ ಇದೆ. ಜೊತೆಗೆ ನೀವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಬಂದೇ ನಡೆಯಬೇಕಾವಾಗ, ಬಂದ್ ಮಾಡದೇ ಇದ್ದರೆ ಅಥವಾ ಪ್ರತಿಭಟನೆ ಮಾಡ್ತೀವಿ, ನಾವು ಹೋರಾಟ ಮಾಡ್ತೀವಿ, ನಾವು ಒಂದು ಪಾದಯಾತ್ರೆ ಮಾಡ್ತೀವಿ ಅಂದಾಗ ತಡೆಯಲ್ಲ ಯಾರು ನಿಮ್ಮನ್ನು. ಬಂದ್ ಕರೆಗೂ ಈ ಕಡೆ ಬಂದ್ ಅಂತ ಕರೆ ಕೊಡುವುದಕ್ಕೂ ಪ್ರತಿಭಟನೆಗೆ ಸೀಮಿತವಾಗೋದಕ್ಕೂ ವ್ಯತ್ಯಾಸ ಇಲ್ವಾ ಅಂತ ಗಣೇಶ್? ಖಂಡಿತವಾಗಲೂ ರಮಾಕಾಂತ್, ಇದು ಒಂದು ರೀತಿಯಲ್ಲಿ ಕನ್ನಡ ಪರ ಸಂಘಟನೆಗಳಲ್ಲಿ ದ್ವಂದ್ವ ನಡೆ ಇರ್ಬೋದು. ಅಥವಾ ವಾಟಾಳ್ ನಾಗರಾಜ್ ಪಕ್ಷದ ವಾಟಾಳ್ ನಾಗರಾಜ್ ಹಾಗೂ ಸಾರಾ ಗೋವಿಂದ್ ಏನಿರ್ತಾರೆ ಅವರು ಒಂದು ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲವಾದ್ರ ಅನ್ನುವಂಥ ಪ್ರಶ್ನೆ. ಯಾಕೆಂದರೆ ರಾಜ್ಯದಲ್ಲಿ ಭಾಷೆ ಹಾಗೇನೆ ನೆಲ ಜಲದ ವಿಚಾರಕ್ಕೆ ಬಂತಂದರೆ ಅದರಲ್ಲೂ ಕೂಡ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಪೀಕ್ ಲೆವೆಲ್ ತನ್ನ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ಕಳೆದ ಒಂದು ವರ್ಷದಲ್ಲಿ ಅದು ಬೌನ್ಸ್ ಆಗಿರುವಂಥ ವಿಚಾರ ಅಂತಂದರೆ ರಕ್ಷಣಾ ವೇದಿಕೆ ಒಂದು ನಾಮಫಲಕ ವಿಚಾರದಲ್ಲಿ ಹಾಗೇನೆ ಇತ್ತೀಚೆಗೆ KPSC ವಿದ್ಯಾರ್ಥಿಗಳ ಪರ ಹೋರಾಟದ ವಿಚಾರದಲ್ಲಿ ಸಾಕಷ್ಟು ಧ್ವನಿ ಎತ್ತಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯವ್ಯಾಪಿ ಧರಣಿ ಕೂಡ ಆಗಿತ್ತು. ಆದರೆ ಈ ಒಂದು ಕರ್ನಾಟಕ ಬಂದ್ಗೆ ಅಥವಾ ಅಖಿಲ ಕರ್ನಾಟಕ ಬಂದ್ಗೆ ಏನು ವಾಟಾಳ್ ನಾಗರಾಜ್ ಅವರು ಕರೆ ಕೊಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಕರೆ ಕೊಡುವ ಮುನ್ನ ಒಂದು ಸಭೆಯನ್ನು ಮಾಡೋ ಸಂದರ್ಭದಲ್ಲಿ ಈ ಒಂದು ನಾಯಕರುಗಳನ್ನು ಅಥವಾ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಎಲ್ಲಾದರೂ ಇವರು ವಿಫಲವಾದ್ರ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರ್ಬೋದು. ಯಾಕೆಂದರೆ ಒಂದು ಹಂತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕೂಡ ನೀರಿಗಾಗಿ ಏನು ಹೋರಾಟ ಮಾಡ್ತಾ ಇದೆ. ಇಲ್ಲಿನ ಏನು ಬೆಂಗಳೂರಿಗೆ ತರುವಂಥ ನೀರಿಗೆ ಅವರು ಸಂಬಂಧಪಟ್ಟಂತೆ ಹೋರಾಟವನ್ನು ಮಂಡ್ಯ ರಾಮನಗರದಿಂದ ಮಾಡ್ಕೊಂಡು ಬರ್ತಾ ಇದೆ. ಇನ್ನು ಇವರು ನಾರಾಯಣಗೌಡರ ಬಣ ಕೂಡ ಸೈಲೆಂಟ್ ಆಗಿರುವಂಥದ್ದು. ಕಾರಣ ಇಷ್ಟೇ, ಒಂದು ರೀತಿಯಲ್ಲಿ ವಿಶ್ವಾಸ ಮಾತುಕತೆಗಳಾಗಿಲ್ಲ. ಒಂದು ಬಂದ್ ಕರೆಯುವವನ್ನ ನಮ್ಮ ಜೊತೆಗೆ ಮಾತುಕತೆ ನಡೆಸುವಂಥ ಸೌಜನ್ಯ ಕೂಡ ವಾಟಾಳ್ ನಾಗರಾಜ್ ಅವರ ಮುಖಂಡರುಗಳಿಗೆ ಇಲ್ಲದಾಯಿತು. ಹಾಗಾಗಿ ನಾವ್ಯಾಕೆ ಏಕಾಏಕಿ ಬಂದಿಗೆ ಬೆಂಬಲವನ್ನು ಕೊಡಬೇಕು ಅನ್ನುವಂಥದ್ದು. ಇದ್ರ ಜೊತೆಗೆ ನಾವು ಘಟನೆ ಆದಂಥ ಸಂದರ್ಭದಲ್ಲಿ ಏನು MES ಪುಂಡಾಟಿಕೆ ಆಯಿತು, ಅದಾದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ನಾವು ಬೃಹತ್ ಹೋರಾಟವನ್ನು ಮಾಡಿದ್ವಿ, ಪ್ರತಿಭಟನೆಯನ್ನು ಮಾಡಿದ್ವಿ, ಬಂಧನಕ್ಕೊಳಗಾಗುವಂಥ ಪ್ರಕ್ರಿಯೆ ಕೂಡ ಆಯಿತು, ನಮ್ಮ ಮೇಲೆ ಕೇಸ್ಗಳು ಕೂಡ ಆಯಿತು. ಆದರೆ ಆ ಸಂದರ್ಭದಲ್ಲಿ ಎಲ್ಲಿದ್ರು ವಾಟಾಳ್ ನಾಗರಾಜ್ ಅನ್ನುವಂಥ ಪ್ರಶ್ನೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಂತು. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಹೋರಾಟ ಹಾಗೂ ಕರ್ನಾಟಕ ಬಂದ್ ಅದೆರಡರಲ್ಲೂ ಕೂಡ ಸಾಮ್ಯತೆ ಇಲ್ಲ, ವ್ಯತ್ಯಾಸಗಳಿದೆ ಅನ್ನುವಂಥದ್ದು. ವಾಟಾಳ್ ನಾಗರಾಜ್ ಕೇವಲ ಬಂದ್ ಮಾಡ್ತಾರೆ, ಹೋರಾಟಕ್ಕೆ ಬರಲ್ಲ. ವಾಟಾಳ್ ನಾಗರಾಜ್ ಕೇವಲ ಭಾಷಣ ಮಾಡ್ತಾರೆ, ಕೇಸನ್ನು ಹಾಕ್ಸ್ಕೊಳ್ಳಲ್ಲ. ಆ ರೀತಿಯ ಒಂದಿಷ್ಟು ವಿಚಾರಗಳಲ್ಲಿ ಮನಸ್ತಾಪ ವೈಮನಸ್ಸು ಹಲವು ಸಂಘಟನೆಗಳು ಅಥವಾ ಕನ್ನಡ ಪರ ಸಂಘಟನೆಗಳಲ್ಲಿ ಬಂದಿರಬಹುದು. ಹಾಗಾಗಿ ಈ ಒಂದು ವಾಟಾಳ್ ನಾಗರಾಜ್ ಅವರು ಕರೆದಂತಹ ಬಂದ್ಗೆ ವಿವಿಧ ಸಂಘಟನೆಗಳು, ಪ್ರಮುಖ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ನೀಡಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತು ಏನು ಬೆಂಬಲವನ್ನು ನೀಡದೇ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಪ್ರಮುಖವಾಗಿ ಒಂದು ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇರಲಿಲ್ಲ. ಜನಜೀವನ ಸಹಜ ಸ್ಥಿತಿಯಲ್ಲಿತ್ತು, ಓಡಾಟಗಳು ಹಾಗೆ ಇತ್ತು. ಜನರು ಎಂದಿನಂತೆ ತಮ್ಮ ದೈನಂದಿನ ಕೆಲಸಗಳಲ್ಲಿ ಪ್ರಮುಖವಾಗಿ ತೊಡ್ಕೊಂಡಿದ್ರು. ಓರಲ್ಲಿ ನಾವು ಹೇಳೋದಾದರೆ ಕೆಲವೊಂದು ಕಡೆಗಳಲ್ಲಿ ಅಂತಂದರೆ ಟೌನ್ ಹಾಲಲ್ಲಿ, ಫ್ರೀಡಮ್ ಪಾರ್ಕಲ್ಲಿ, JC ರೋಡಲ್ಲಿ ಕೆಲವೊಂದು ಕಡೆಗಳಲ್ಲಿ ಸಣ್ಣ ಸಣ್ಣ ಇನ್ಸಿಡೆಂಟ್ಗಳು ಕೆಲವು ಸಣ್ಣ ಪುಟ್ಟ ಸಂಘಟನೆಗಳಿಂದ ಆಯಿತು. MES ಪ್ರತಿಕೃತಿಯನ್ನು MES ಮುಖಂಡರ ಪ್ರತಿಕೃತಿಯನ್ನು ದಹಿಸುವಂಥದ್ದು, ಹಾಗೇನೆ ತಿಥಿಯನ್ನು ಮಾಡುವಂಥ ಪ್ರಕ್ರಿಯೆಗಳು, ಹಾಗೇನೆ ಕೆಲವೊಂದು ಕಡೆ ಬೆರಳಿಕೆಯಷ್ಟು ಜನರು ಪ್ರತಿಭಟನೆ ಮಾಡುವಂಥ ಪ್ರಕ್ರಿಯೆಗಳು ಕಂಡು ಬರುತ್ತೆ ಹೊತ್ತು ಓರಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಇವತ್ತಿನ ಬಂದ್ಗೆ ಸಿಗಲಿಲ್ಲ ಅಂತಾನೆ ಹೇಳ್ಬೋದು. ರಮಾಕಾಂತ್, ಥ್ಯಾಂಕ್ ಯು ಗಣೇಶ್ ಹೆಗಡೆ, ಥ್ಯಾಂಕ್ ಯು ಶ್ರೀಧರ್ ಕೂಟಾರಗಸ್ತಿ.